ಬಿಗ್ ಬಾಸ್ ಸಂಗೀತಾಗೆ ನಟ ಯಶ್ ಶುಭಾಶಯ. ವೈರಲ್ ಆಗಿರೋ ಈ ವಿಡಿಯೋ ಅಸಲಿಯತ್ತೇನು? ಬಿಗ್ ಬಾಸ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಲಿದೆ. ಫಿನಾಲೆ ಹತ್ತಿರವಾಗುತ್ತಿದ್ದಂತೆಯೇ ಮನೆಯೊಳಗೆ ಸದಸ್ಯರ ನಡುವಿನ ಜಟಾಪಟಿಯು ಭರ್ಜರಿಯಾಗಿಯೇ ಸಾಗುತ್ತಿದೆ. ಮಾಡು ಇಲ್ಲವೇ ಮಡಿ ಹಂತದಲ್ಲಿದ್ದಾರೆ ಸ್ಪರ್ಧಿಗಳು. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ 6 ಸ್ಪರ್ಧಿಗಳು ಇದ್ದು, ಅವರ ನಡುವೆ ಕಿತ್ತಾಟ ಜೋರಾಗಿಯೇ ನಡೆಯುತ್ತಿದೆ. ಇದರ ನಡುವೆ ಇತ್ತೀಚೆಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವರ ವಿಶ್ ಏನು ಎಂದು ಕೇಳಿತ್ತು. ಆಗ ಸಂಗೀತಾ ಶೃಂಗೇರಿಯವರು ಯಶ್ ಕಡೆಯಿಂದ ವಿಶ್ ಸಿಗಬೇಕು ಎಂದು ಅವರು ತಿಳಿಸಿದ್ದರು. ಇದರ ಬೆನ್ನಲ್ಲೇ ನಟ ಯಶ್ ಅವರು ಸಂಗೀತಾ ಅವರಿಗೆ ವಿಶ್ ಮಾಡಿ ಬಿಗ್ ಬಾಸ್ ಗೆಲುವು ಸಾಧಿಸುವಂತೆ ವಿಡಿಯೋ ವೈರಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ನೂರಾರು ಮಂದಿ ಕಾಮೆಂಟ್ಸ್ ಕೂಡ ಮಾಡಿದ್ದರು. ಸಂಗೀತಾ ಫ್ಯಾನ್ಸ್ ಅಂತೂ ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದರು. ಫಿನಾಲೆಗೆ ಟಿಕೆಟ್ ಪಡೆದ ಮೊದಲ ಸ್ಪರ್ಧಿಯಾಗಿರುವ ಸಂಗೀತಾ ಅವರಿಗೆ ಯಶ್ ಅವರ ಬೆಂಬಲ ಸಿಕ್ಕಿದ್ದು ನೋಡಿ ಅವರ ಅಭಿಮಾನಿಗಳು ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ನಿಜವಾಗಿಯೂ ಯಶ್ ಅವರು ಸಂಗೀತಾ ಅವರಿಗೆ ವಿಶ್ ಮಾಡಿದ್ದಾರೆ? ಹೀಗಂತೂ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸತ್ಯವನ್ನು ಪತ್ತೆ ಹಚ್ಚುವುದು ಬಲು ಕಷ್ಟ. ಅದರಲ್ಲಿಯೂ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದ ಮೇಲೆ ಪರಿಸ್ಥಿತಿ ಹರೋಹರವಾಗಿದೆ. ಯಾವುದೋ ವಿಡಿಯೋಗಳಿಗೆ ತಮಗೆ ಬೇಕಾದ ಮಾತನ್ನಾಡಿಸುವುದು, ಯಾರದೋ ಮುಖಕ್ಕೆ ಯಾರದೋ ದೇಹವನ್ನು ಅಂಟಿಸುವುದು ಇದೆಲ್ಲ ಮಾಮೂಲಾಗಿ ಬಿಟ್ಟಿದೆ. ಅದರಲ್ಲಿಯೂ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಯಶ್ ಮತ್ತು ಸಂಗೀತಾ ಶೃಂಗೇರಿ ಅವರ ವಿಡಿಯೋ ಅಸಲಿಯಲ್ಲ, ಬದಲಿಗೆ ನಕಲಿ ಎನ್ನುವುದು ತಿಳಿದುಬಂದಿದೆ. ವೈರಲ್ ಆದ ವಿಡಿಯೋದಲ್ಲಿ ಯಶ್ ಅವರು ಹವಾ ಜೋರಾಗಿಯೇ ಇದೆ ಅಂತ ಗೊತ್ತಾಯಿತು. ಎಲ್ಲರೂ ಬಹಳ ಕಷ್ಟಪಡುತ್ತಾ ಇದ್ದೀರಿ. 3 ತಿಂಗಳಿನಿಂದ ಸಂಪರ್ಕ ಕಳೆದುಕೊಂಡು ಹಾರ್ಡ್ ವರ್ಕ್ ಮಾಡಿ ಈ ಹಂತಕ್ಕೆ ಬಂದಿದ್ದೀರಾ. ಫೈನಲ್ಸ್ ನಡೆಯುತ್ತಿದೆ. ನೀವು ನನ್ನ ಅಭಿಮಾನಿ ಎಂದು ಗೊತ್ತಾಯಿತು. ಎಲ್ಲರಿಗೂ ಶುಭವಾಗಲಿ ಎಂದು ಆ ವಿಡಿಯೋದಲ್ಲಿ ಹೇಳಿದ್ದರು. ಹೀಗೆ ಯಶ್ ಹೇಳಿದ್ದು ನಿಜವೇ, ಆದರೆ ಸಂಗೀತಾಗೆ ಅಲ್ಲ. ಈ ವಿಡಿಯೋದಲ್ಲಿ ಯಶ್ ಅವರು ಅವರ ಹೆಸರನ್ನು ಉಲ್ಲೇಖ ಮಾಡದ ಕಾರಣ ಈ ವಿಡಿಯೋ ಇಟ್ಟುಕೊಂಡು ಯಶ್ ಅವರ ಪಕ್ಕದಲ್ಲಿ ಸಂಗೀತಾರವರ ಫೋಟೋವನ್ನು ಇಟ್ಟು ಎಡಿಟ್ ಮಾಡಲಾಗಿತ್ತು. ಈ ವಿಡಿಯೋದಲ್ಲಿ ಯಶ್ ಅವರು ವಿಶ್ ಮಾಡಿದ್ದು ಪ್ರತೀಕ್ಷಾಗೆ. ಅಂದರೆ ಇವರು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ನ 4ನೇ ಸೀಸನ್ ಸ್ಪರ್ಧಿಯಾಗಿದ್ದರು. ಅದು ನಡೆದಿದ್ದು 2018ರಲ್ಲಿ. ಆಗ ಅವರು ಪ್ರತೀಕ್ಷಾ ತಮ್ಮ ಫ್ಯಾನ್ ಆಗಿರುವ ಕಾರಣ ವಿಶ್ ಮಾಡಿದ್ದರು. ಆದರೆ ಸಂಗೀತಾರವರ ಫ್ಯಾನ್ ಅವರು ಅವರ ಫೋಟೋವನ್ನು ಹಾಕಿ ಅವರಿಗೆ ವಿಶ್ ಮಾಡಿದ ಹಾಗೆ ತೋರಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ವಿಡಿಯೋ ಸಂದರ್ಭದಲ್ಲಿ ಯಶ್ ಅವರು ಕೆಜಿಎಫ್ನಲ್ಲಿ ಬ್ಯುಸಿ ಆಗಿದ್ದರು. ಈ ವಿಡಿಯೋದಲ್ಲಿ ಇವರ ಲುಕ್ ಕೂಡ ಅದೇ ರೀತಿಯಾಗಿದೆ ಎಂದು ತಿಳಿದುಬರುತ್ತದೆ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಗೆಳೆಯರೆ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ಬಿಗ್ ಬಾಸ್ನಲ್ಲಿ ನಿಮ್ಗೆ ಯಾರು ಗೆಲ್ಲಬೇಕು ಅಂತಿರೋ ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಲೈಫ್ಗೆ ಅರ್ಥ ಎಲ್ಲಿ ಉಂಟು?